ये सिर्फ नाम नहीं, ब्रांड है, ब्रांड। स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। वार्ड नंबर 35 से डेवलपमेंट कामों की हुई शुरुआत। शहर बीजापुर में पिछले कई सालों से पेंडिंग कामों को आज शहर बीजापुर के वार्ड नंबर 35 में मेयर माह-ए-ज़बीन अब्दुल रज़ाक खोरती, उपमेयर दिनेश हल्ली, पूर्व कॉरपोरेटर अब्दुल रज़ाक खोरती, वार्ड नंबर 35 के कॉरपोरेटर राजशेखर कोरी, एमएलए यत्नाड़ के बेटे रामन गौड़ा पाटिल की मौजूदगी में संप्रदाय के मुताबिक भूमि पूजा करके कॉरपोरेशन के 15th फाइनेंस के ज़रिए डेवलपमेंट कामों की शुरुआत की गई। आज वार्ड नंबर 35 के गेवरचंद कॉलोनी में सीसी रोड का काम शुरू करके इन डेवलपमेंट कामों की शुरुआत की गई है। इस मौके पर बात करते हुए कई लोगों ने अपनी प्रतिक्रिया व्यक्त की। वार्ड नंबर 35 गेवरचंद कॉलोनी हत्तर ಒಂದು ಸಿಸಿ ರೋಡ್ ಉದ್ಘಾಟನಾ 15 ಫೈನಾನ್ಸ್ನಲ್ಲಿ ಮಾಡಿದ್ದೀವಿ। ಇವತ್ತು ನಮ್ಮ ಪೂಜ್ಯ ಮಹಾಪೌರರು ಬಂದು ಕಿಸಿ ಈ ಉದ್ಘಾಟನೆ ಮಾಡಿದ್ದಾರೆ। ಅವ್ರ ಜೊತೆಯಲ್ಲಿ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ಮತ್ತು ದಿನೇಶ್ ಹಳ್ಳಿ ಅವರು, ನಮ್ಮ ರಾಜಶೇಖರ್ ಕೋರಿ ಅವರು ಎಲ್ಲರೂ ಕೂಡಿ ಬಡಾವಣೆ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಪೂಜೆ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ವಿ। ಇದೇ ರೀತಿ 35 ವಾರ್ಡ್ನಲ್ಲಿಯೂ ಕೂಡ ಎಲ್ಲ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಎಲ್ಲ ಕೆಲಸ ಕ್ವಾಲಿಟಿ ಆಗಬೇಕು, ಕ್ವಾಂಟಿಟಿ ಆಗಬೇಕು ಅನ್ನೋದು ದೃಷ್ಟಿಯಿಂದ ಪ್ರತಿಯೊಂದು ಏರಿಯಾನಲ್ಲಿ ತಿರುಗಾಡಿ ಯಾವ್ಯಾವ ಏರಿಯಾನಾಗ ಏನೇನು ಕೆಲಸ ಉಳಿದಾವು ಆ ಕೆಲಸವನ್ನು ಕೂಡ ಶೀಘ್ರದಲ್ಲಿ ಅದು ಕೆಲಸ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಂದು ಒಂದು ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಜಯಪುರ ನಗರದಲ್ಲಿ ಇಡೀ ವಾರ್ಡ್ಗಳಲ್ಲಿ 35 ವಾರ್ಡ್ನಲ್ಲಿ ಭಾಳಷ್ಟು ಎನ್ ಎ ಲೇಔಟ್ ಅದಾವೆ। ಎನ್ ಎ ಲೇಔಟ್ ಆದ್ರೆ ಎನ್ ಎ ಲೇಔಟ್ ಮಾಲಕರು ಯಾವ ಕೆಲಸ ಮಾಡಿಲ್ಲ, ಆದ್ದರಿಂದ ಕೆಲಸ ಉಳಿದವು। ಆ ಓನರ್ ಆಫ್ ದ ಲ್ಯಾಂಡ್ ಏನೈತಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಕೊಡಬೇಕಾಗಿತ್ತು। ಬಿ ಡಿ ಅವರು ಲೋಪದೋಷದಿಂದ ಅವರು ಡೆವಲಪ್ ಆಗಲಿಲ್ಲ। ಆದ್ದರಿಂದ ನಾವು ಈಗೆಲ್ಲ ಪ್ರತಿಯೊಂದು ಏರಿಯಾನಲ್ಲಿ ನಮ್ಮ ಇಂಜಿನಿಯರ್ಗೆ, ನಮ್ಮ ಕಾರ್ಪೊರೇಟರ್ಗೆ ಎಲ್ಲ ತೊಗೊಂಡು ತಿರುಗಾಡಿ ಅವು ಎಲ್ಲೆಲ್ಲೇ ಏನು ಸಮಸ್ಯೆ ಅದ ಅದು ನೋಡ್ಕೊಂಡು ಕಿಸಿ ಸರಿಯಾಗಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ। ಈಗ ನಾಳೆನೇ ಪ್ರಾರಂಭ, ಇವತ್ತಿಂದ ಏನಿಲ್ಲ, ಇವತ್ತೇ ಪ್ರಾರಂಭ ಆಗಬೇಕು। ಆ ಮಮದಾಪುರ ಕಾಂಟ್ರಾಕ್ಟರ್ ಅದ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಕೆಲಸ ಲಘು ಪ್ರಾರಂಭ ಆಗಬೇಕು ಮತ್ತು ಎಲ್ಲ ಡಿಸಲ್ಟಿಂಗ್ ಮಾಡ್ಕೊಂಡು ಕಿಸಿ ಎಲ್ಲ ಇದು ಮಾಡಬೇಕಂತ ಕಿಸಿ ಅವರಿಗೆ ಇಂದು ದಿವಸ ನಾವು 35ನೇ ವಾರ್ಡ್ನಲ್ಲಿ ಚುನಾವಣೆ ಆದ ನಂತರ ಪ್ರಪ್ರಥಮ ಬಾರಿಗೆ ಒಂದು ಕಾಮಗಾರಿಗೆ 15 ಫೈನಾನ್ಸ್ಗೆ ಚಾನಲ್ ಕೊಟ್ವಿ। ಇನ್ನು 35 ವಾರ್ಡ್ ಇವತ್ತು ಚಾಲೂ ಮಾಡಿದ್ದೇವೆ। ಎಲ್ಲ 35ನೇ ವಾರ್ಡುಗಳಲ್ಲೂ ಅಭಿವೃದ್ಧಿ ಕಾಮಗಾರಿಗಳನ್ನ ಚಾಲನೆ ಮಾಡೋದೇ ನಮ್ಮ ಗುರಿ। ನಾವಾಗಿರ್ಬೋದು, ನಮ್ಮ ಮಹಾಪೌರರಾಗಿರ್ಬೋದು, ಇದರಿಂದ ಒಳ್ಳೆ ಉತ್ತಮವಾದ ಕ್ವಾಲಿಟಿ ಕಾಮಗಾರಿಯನ್ನು ಮಾಡುವುದೇ ನಮ್ಮ ಗುರಿ। ನಮಗೆ ಇದರಿಂದ ನಮ್ಮ ಮಹಾಪೌರರಿಗಾಗಿರ್ಬೋದು, ನಮ್ಮ ಕಾರ್ಪೊರೇಷನ್ಗಾಗಿರ್ಬೋದು, ನಮ್ಮ ನಗರ ಶಾಸಕರಿಗಾಗಿರ್ಬೋದು ಒಳ್ಳೆಯ ಹೆಸರು ತೊಗೊಂಡು ಬನ್ನಿ ಅಂತ ನಾನು ನಿಮ್ಮ ಮುಖಾಂತರ ನಾನು ನಮ್ಮ ಗುತ್ತಿಗೆದಾರರಿಗೆ ನಾನು ಮನವಿ ಮಾಡಿದ್ದೇನೆ। ಇನ್ನು ನಮಗೆ ಹೆಚ್ಚಿನ ಜವಾಬ್ದಾರಿ ಇನ್ನೂ ಭಾಳ ಇದೆ, ಇನ್ನೂ ಭಾಳಷ್ಟು ನಾವು ಕಾಮಗಾರಿಗಳನ್ನ ಮಾಡಬೇಕಾಗಿದೆ ಅನ್ನೋ ಮಾತನ್ನ ನಿಮ್ಮ ಮುಖಾಂತರದಿಂದ ಹೇಳ್ತೀನಿ। ನಮ್ಮ ವಾರ್ಡ್ ನಂಬರ್ 35ರಲ್ಲಿ 15 ಫೈನಾನ್ಸ್ ನಂತರ ಆಪರೇಷನ್ ಫಂಡನ್ನು ಹಾಕ್ಕೊಂಡು ನಮ್ಮ ಗೇವರ್ಚಂದ್ ಕಾಲೋನಿಯ 7ನೇ ಕ್ರಾಸಿನ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ। ಇವತ್ತು ಮಹಾಪೌರರು ಹಾಗೂ ಉಪಮಹಾಪೌರರು ಮತ್ತು ನಮ್ಮ ಶಾಸಕರ ಸುಪುತ್ರರು ಹಾಗೂ ಹಿರಿಯರಾದ ಹೊರತಿ ಅನ್ನೋರು ಅವರು ಕೂಡ ಬಂದಿದ್ದರು। ಈ ನಮ್ಗೆ ಅವರು ಹೇಳಿದಂಗೆ ನಮ್ಮ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಈ ಕೆಲಸ ನಾವು ಮೊದಲು ಆದ್ಯತೆ ಕೊಟ್ಟು ನಂತರ ಮುಂದಿನ ಇನ್ನುಳಿದ ಕೆಲಸಗಳಿಗೆ ನಮ್ಮ ವಾರ್ಡ್ ನಂಬರ್ 35ಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಅವರು ಕೊಡಲಿ। ಮತ್ತು ವಾರ್ಡ್ ನಂಬರ್ 35 ಬಿಜಾಪುರದಲ್ಲೇ ದೊಡ್ಡ ವಾರ್ಡ್ ಇದು, ಯಾಕಂದ್ರೆ 4 ವಾರ್ಡಿನಷ್ಟು ಒಂದು ವಾರ್ಡ್ ಇದೆ ನಮ್ಮಲ್ಲಿ। ಆ ಕಾರಣಕ್ಕಾಗಿ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಹಾಪೌರರಲ್ಲಿ ಒಂದು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ನಮ್ಮ ಈ 35 ನಂಬರ್ ವಾರ್ಡಿಗೆ ಹೆಚ್ಚಿನ ಅನುದಾನ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಕ್ಕೆ, ಯಾಕಂದರೆ ಎಕ್ಸ್ಟೆನ್ಷನ್ ಏರಿಯಾ ಇರೋದರಿಂದ ಸ್ವಲ್ಪ ಹೊಸ ಟೈಪ್ ನಾವು ಮಾಡ್ಬೇಕಂತ ನಂದು ಇಚ್ಛೆ ಅದ। ಅದಕ್ಕಾಗಿ ಮಹಾಪೌರರು ಹಾಗೂ ಉಪಮಹಾಪೌರರು ಎಲ್ಲರೂ ನನಗೆ ಸಹಕಾರ ಮಾಡ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ। ರಾಜಶೇಖರ್ ಕುರಿಯವರು ಈ ಬಡಾವಣೆಯ ಈ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯ। 15 ಫೈನಾನ್ಸ್ನ ಒಂದು ಈ ಭೂಮಿ ಪೂಜಾ ಕಾರ್ಯಕ್ರಮದ ಒಂದು ವೇದಿಕೆ ಮೇಲೆ ಉಪಸ್ಥಿತರಾದಂಥ ಮಹಾಪೌರರೇ, ಉಪಮಹಾಪೌರರೇ, ಈ ವಾರ್ಡಿನ ಮೆಂಬರ್ ಅವರೇ ಮತ್ತು ಈ ವಾರ್ಡಿನ ಎಲ್ಲ ಆತ್ಮೀಯರಾದಂಥ ಗುರು ಹಿರಿಯರೇ, ಯಾಕಂದರೆ ಬರೋ ವಾರ್ಡಿಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯಾವ ಈಗಾಗಲೇ।
ಈಗಾಗಲೇ ಮತ್ತೆ ಹೊಳ್ಳಿ ಈಗ ಮತ್ತೆ ಇಲೆಕ್ಷನ್ ಅದು ಮತ್ತೆ ಈಗ ಫಂಡ್ ಬರೋಕೆ ಮತ್ತೆ ಸ್ಟಾರ್ಟ್ ಆಗ್ತೈತಿ ಇನ್ನು ಮ್ಯಾಗಿಂದ. ಅದಕ್ಕೆ ಏನೇನು ಹೊಳ್ಳಿ ಮತ್ತೆ ಹೊಸ ಯೋಜನೆ ತೊಗೊಂಬರತ್ತೇವೆ, ಎಲ್ಲಾದರೂ ನೀವು ಉಪಯೋಗ ತೊಗೋರಿ. ಈಗಾಗಲೇ ಹೇಳೋದಂಗೆ ಕ್ವಾಲಿಟಿ ಒಳ್ಳೆ ಒಂದು ಚಲೋತಂಗೆ ಮೇಂಟೈನ್ ಮಾಡಿರಿ. ಮಟ್ಟಿಗೆ ನೀವು ಗೆವರ್ಚಂದ್ ನಗರ ಹೊರಗೆ ಬಿದ್ದರೆ ಅಂದ್ರೆ ಈಗ ಇಡೀ ಬಿಜಾಪುರ ಎಲ್ಲಿ ಬೇಕಾ ಆರಾಮಾಗಿ ತಿರುಗಾಡ್ಬೋದು, ಏನೂ ತೆಗಿಲ್ಲಾರ್ದಂಗೆ. ಅದಕ್ಕೆ ಅಂತ ಒಂದು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿ ಈಗಾಗಲೇ PWD ಇನ್ನೊಂದು ₹1 ಕೋಟಿ ಆಗೈತೆ. ಅಂದ್ರೆ ಈಗ ಸಣ್ಣಗೆ ಬರ್ತದೆ ಮತ್ತೆ ಹೊಳ್ಳಿ ಫಂಡ್ಗಳಿಗೆ. ಅದಕ್ಕೆ ಯಾಕಂದ್ರೆ ಎಲ್ಲ ಗೌರ್ಮೆಂಟ್ನು ಈಗ ಸೆಟ್ ಆಗೈತೆ. ಈಗ ಹೊಳ್ಳಿ ಮತ್ತೆ ಫಂಡ್ಗಳು ಬರೋದು ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಟೈಮ್ ಬಂದಾಗ ಆಗ್ತಾವೆ. ಅದಕ್ಕೆ ಈಗ ರೆಡಿ ಆಗಿ ಮಾಡಿ ಕೊಟ್ಟು ಬಿಡ್ತೀವಿ. 100% ರೆಡಿ ಆಯ್ತಂದ್ರೆ ನಿಮ್ಮ ಎಲ್ಲ ಬಡಾವಣೆ 100% ಚಲೋತಂಗೆ ಇದನ್ನು ಆಗ್ತೈತಿ. ಆಮೇಲೆ ಹೇಳೋದಂಗೆ ಸ್ವಚ್ಛತೆ ಕಾಪಾಡಿ. ಯಾಕಂದ್ರೆ ಬರೀ ಕಾರ್ಪೊರೇಷನ್ದವ್ರ ಮ್ಯಾಗೆ ಬ್ಲೇಮ್ ಮಾಡೋದು ಅದು ಅಲ್ಲ. ನಮ್ಮ ಮನೆ ಮುಂದೆ ಏನೈತೆ ಸ್ವಚ್ಛ ಮಾಡ್ಕೊಳ್ಳುವಂಥ ಅದೊಂದು ಸ್ವಲ್ಪ ನೀವೆಲ್ಲರೂ ಮಾಡಿಕೊಡುವಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಸಾಕಷ್ಟು ಮೋದಿಯವರು ಹೇಳೋದಂಗೆ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಮೈಂಡ್ ಸೆಟ್ ಚೇಂಜ್ ಆಗ್ತಾರಲ್ಲ, ಮಾಡ್ಕೋತೇ ಬಂದಾರೆ ಸ್ವಚ್ಛ ಭಾರತ್ ಅಭಿಯಾನದಿಂದ. ಅಂದ್ರೆ ಒಬ್ಬ ಮನುಷ್ಯನ ಕಲ್ಚರ್ ಚೇಂಜ್ ಎಲ್ಲ ಕ್ಲೀನ್ ಮಾಡ್ಕೊಂತಾರೆ. ಅದಕ್ಕೆ ಸಾಕು ಎಲ್ಲ ಕಡೆ ಸ್ವಚ್ಛತೆ ಕಾಪಾಡ್ರಿ ಅದು ಕೇಳ್ಕೊಂಡು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.